ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತಮಟೆ ಕಲಾವಿದ ಬಾನಂದೂರು ಕುಮಾರ್. ನಮ್ಮ ಸ್ನೇಹಿತ ಜೋಗುರ್ದೊಡ್ಡಿ ಶ್ರೀನಿವಾಸ್ ಅಂತ ಹೇಳಿ ಯಾರೋ ತೀರೋಗವ್ರೆ, ತಮಟೆ ಒಪ್ಪಿಸ್ಬೇಕು ಬನ್ನಿ ಅಂತ ಹೇಳಿ ಫೋನ್ ಮಾಡಿದ್ರು. ಅಲ್ಲೋಗಿ ನೋಡಿದ್ರೆ ಚಟ್ಟ ಕಟ್ಟೋರು ಯಾರು ಇಲ್ಲ, ನೀವೇ ಚಟ್ಟ ಕಟ್ಕೊಡಿ ಅಂತ ಕೇಳಿದ್ರು. ಸರಿ ಆಯ್ತು ಅಂತ ಹೇಳಿ ನಾನು ನಮ್ಮ ಹುಡುಗರು ಹೋದೋ. ಆಮೇಲೆ ಬಿದ್ರು ಕಡಿಯಕ್ಕೂ ಯಾರು ಇಲ್ಲ, ನೀವೇ ಬಿದ್ರನ್ನ ಕಡ್ಕ ಬಂದು ನೀವೇ ಚಟ್ಟ ಕಟ್ಕೊಡ್ಬೇಕು ಅಂತ ಕೇಳಿದ್ರು. ಬಿದ್ರೇನೋ ಕಡ್ದ್ಬಿಡ್ಬೋದು, ಆದ್ರೆ ಕಡ್ದ್ಬಿಟ್ಟು ಎಳೆಯೋದು ತುಂಬಾ ಕಷ್ಟ. ಅದಕ್ಕೆ ಆಗಡೆ ಕೆಡದ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಹಂಗೋ ಹಿಂಗೋ ಕಷ್ಟಪಟ್ಟಿ ನಾವು ಬಿದ್ರನ್ನ ಕಡ್ಕ ಬಂದೋ. ಆ ಬೊಂಬ್ಗಳನ್ನೆಲ್ಲ ನೀಟಾಗಿ ಜವ್ರ್ಕೊಂಡು ಉರಕ್ಕೆ ಅಂತ ಹೇಳಿ ಸ್ಟ್ರೈಟ್ ಆಗಿರವ 2 ಬೊಂಬ್ನ ಆಯ್ಕೆ ಮಾಡ್ಕೊಂಡು ಕಟ್ ಮಾಡ್ಕೊಂಡು 4 ಮೂಲೆಗೂ 4 ಕಂಬಗಳನ್ನ ರೆಡಿ ಮಾಡ್ಕೊಂಡು, ಆಮೇಲೆ ಕೆಳಗಡೆಗೆ ಪಟ್ಟಿಗಳನ್ನ ಬೇಕಾಯಿತು, ಅವನ್ನೆಲ್ಲ ಹೊರ್ಕೊಂಡು ರೆಡಿ ಮಾಡ್ಕೊಂಡು 4 ಮೂಲೆಗೂ 4 ಕಂಬ ಕಟ್ಟುವಾಗ ಬಿಗ್ಗೆಗೆ ಎಳ್ದಿ ಕಟ್ಟಬೇಕು. ಇಲ್ಲದೆ ಹೋದ್ರೆ ಚಟ್ಟ ಅತ್ತಗೆ ಅಳ್ಳಾಡ್ಬಿಡ್ತದೆ. 4 ಮೂಲೆಗೆ ಯಾವ ತರ ಬಿಗ್ಗೆಗೆ ಕಂಬಗಳು ಕಟ್ತೀವೋ ಅದೇ ರೀತಿ ಉರ ಅಂತ ಕಂಬಗಳನ್ನೂ ಸಹ ಬಿಗ್ಗೆಗೆ ಕಟ್ಕೋಬೇಕು. ಚಟ್ಟನ ಕಟ್ಬೇಕು ಅಂತ ಹೇಳಿದ್ರೆ ತುಂಬಾ ನ್ಯಾಕ್ ಇರ್ಬೇಕು ಹಾಗೂ ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲದೆ ಹೋದ್ರೆ ಯಾವ್ದೇ ಕಾರಣಕ್ಕೂ ಚಟ್ಟ ಕಟ್ಟಕ್ ಆಗೋದಿಲ್ಲ. ಈಗೀಗಂತೂ ಊರುಗಳಲ್ಲಿ ಚಟ್ಟ ಕಟ್ಟೋರು ಯಾರು ಇಲ್ದೇನೆ ರೆಡಿಮೇಡ್ ಸ್ಟೀಲ್ ಚಟ್ಟಗಳನ್ನ ರೆಡಿ ಮಾಡಿಸ್ಕೊಬಿಟ್ಟವ್ರೆ. ಅದ್ರೊಳಗೆ ಎಣಗಳನ್ನ ತಗೊಂಡೋಗಿ ಡಫನ್ ಮಾಡ್ಬಿಟ್ಟು ಮತ್ತೆ ತೊಳೆದಿ ನಟ್ಟು ಬೋಲ್ಟು ಎಲ್ಲ ಕಳೆದ್ಬಿಟ್ಟು ಒಂತವು ಇಟ್ಕೋತಾರೆ. ದುಡ್ಡಿರೋ ಅಂತವ್ರು ಬೆಂಗಳೂರಿಂದ ಕರೆಸಿ 20-30 ಸಾವಿರ ಕೊಟ್ಟು ಈ ತರ ಚಟ್ಟನ ಕಟ್ಟಿಸ್ತಾರೆ. ನಾವು ಚಟ್ಟ ಕಟ್ಟಬೇಕಾದ್ರೆ ಸುತ್ತಾಗಿರುವಂತ ಸಂಬಂಧಿಕರು ಇನ್ನ ಬಂದಿರಲಿಲ್ಲ. ಅವರು ಮೂಲತಃ ಚನ್ನಪಟ್ಟಣದ ಹತ್ರ ಕೆಸ್ತೂರ್ನವರು. ಕೆಸ್ತೂರಿನಿಂದ ಸುಮಾರು ಜನ ಅವರ ಅಂತಿಮ ಸಂಸ್ಕಾರಕ್ಕೆ ಬಂದಿದ್ರು. ಅವರೆಲ್ಲ ಕಾರ್ಯ ಮುಗಿಸ್ಕೊಂಡು ಮತ್ತೆ ಊರ್ಗ್ ಹೋಗ್ಬೇಕಾದ್ರಿಂದ ನಮ್ಗೆ ತುಂಬಾ ಅರ್ಜೆಂಟ್ ಮಾಡ್ಬಿಟ್ರು. ನಾನು ಪೂರ್ತಿ ವಿಡಿಯೋನ ಮಾಡಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ನಾನು ಯಾವ ರೀತಿ ಚಟ ಕಟ್ತೀನಿ ಅಂತ ಹೇಳಿ ಪೂರ್ತಿ ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಕೆಲಸಕ್ಕೆ ಬಾರದೇ ಇರುವ ವಿಡಿಯೋಗಳನ್ನ ಹಾಗೂ ಫಾಲೋವರ್ಸ್ನ ಫಾಲೋ ಮಾಡೋದಕ್ಕಿಂತ ನಮ್ಮಂತ ನೈಜ ಕಲಾವಿದರನ್ನ ಫಾಲೋ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಎಲ್ಲರೂ ಫಾಲೋ ಮಾಡಿ ಅಂತ ಕೇಳ್ತಾ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಜಾನಪದ.